ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಸ್ಪೆಷಲಿ ವೀಕೆಂಡ್ ಇರೋದ್ರಿಂದ ವರ್ಕ್ ಪ್ರೆಷರ್ ಕಡಿಮೆ ಇತ್ತು. ಅದ್ರ ಸಲುವಾಗಿ ಸ್ವಲ್ಪ ಒಂದು ಸಣ್ಣ ಕುಂತು ನಿದ್ದೆನೂ ಬರೋಕತ್ತಿತ್ತು. ಅದ್ರ ಸಲುವಾಗಿ ಒಂದು ಸಣ್ಣದಾಗಿ ವಿಡಿಯೋ ಮಾಡತ್ತೀನಿ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದ್ರೆ ಲಾಸ್ಟ್ 10 ದಿವಸದಿಂದ ಕಂಟಿನ್ಯೂಸ್ ನೈಟ್ ಡ್ಯೂಟಿ ಐತಿ. ಸೊ ಇನ್ನೊಂದು 3 ದಿವಸ ನೈಟ್ ಡ್ಯೂಟಿ ಮುಗಿತೈತಿ. ಸೊ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಂದ ಸ್ವಲ್ಪ ಸಣ್ಣ ಇನ್ಫಾರ್ಮೇಷನ್ ಏನಂತಂದ್ರೆ, ಸ್ಪೆಷಲಿ ನರ್ಸಸ್ಗಳು ಜರ್ಮನಿಗೆ ಬರ್ಬೇಕಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತೈತಿ. ಇಲ್ಲಿ ಯಾರೊಬ್ಬರೂ ಇಂಗ್ಲೀಷ್ ಮಾತಾಡೋಂಗಿಲ್ಲ. ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೇನಂತಂದ್ರೆ ಇಂಗ್ಲೀಷ್ ಇದ್ದರೆ ಆಗುತ್ತೆ ಅಥವಾ ಅಕಸ್ಮಾತ್ ಈಗ ಜರ್ಮನ್ ಕಲೀಲೇಬೇಕಾ ಅಂತೇಳಿ. ಜರ್ಮನ್ ಆ್ಯಟ್ ಎನಿ ಕಂಡೀಷನ್ ನಿಮಗೆ ಬೇಕೇ ಬೇಕು. ಜರ್ಮನ್ ಇರಲಿಲ್ಲ ಅಂತಂದ್ರೆ ನಾವಿಲ್ಲಿ ಬದುಕೋಕ್ಕೂ ಆಗಂಗಿಲ್ಲ. ಮೊದಲೇ ಮತ್ತು ನಿಮಗೆ ಇಂಟರ್ವ್ಯೂನೇ ಆಗಂಗಿಲ್ಲ. ಜರ್ಮನ್ ಸರ್ಟಿಫಿಕೇಟ್ ಕೇಳ್ತಾರೆ. ಇಲ್ಲಿಕಂದ್ರೆ ಅಟ್ಲೀಸ್ಟ್ ನೀವು ಜರ್ಮನ್ ಜಾಯ್ನ್ ಆಗಿದ್ದಕ್ಕೆ ಪ್ರೂಫ್ ಆದರೂ ಕೇಳ್ತಾರೆ. ಸೊ ಹಾಗಾಗಿ ಪ್ಲೀಸ್ ಯಾರು ಕಲಿಬೇಕು ಅಂದ್ಕೊಂಡ್ರಂದ್ರೆ ಜರ್ಮನ್ನ ಫಸ್ಟ್ ಸ್ಟಾರ್ಟ್ ಮಾಡಿರಿ, ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ಮಾಡಿರಿ. ಸ್ಪೆಷಲಿ ಹೆಲ್ತ್ ಸೆಕ್ಟರ್ ಒಳಗೆ ಜರ್ಮನ್ ಲ್ಯಾಂಗ್ವೇಜು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜರ್ಮನ್ ಲ್ಯಾಂಗ್ವೇಜ್ ಇರ್ಲಿಕ್ಕೆ ನಾವು ಯಾವುದೂ ಕಮ್ಯುನಿಕೇಷನ್ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ನಾವು ಒಂದು 2-3 ವೀಡಿಯೋನ ಜರ್ಮನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ಸ್ವಲ್ಪ ಜನಕ್ಕೆ ಅರ್ಥ ಆಗಿತ್ತು, ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ. ಬಟ್ ಅದು ಸಿಚುವೇಶನ್ ಇಲ್ಲಿ ಅದಕ್ಕೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ತೈತಿ. ಬಟ್ ಇನ್ನು 2-3 ದಿವಸ ಅಷ್ಟೇ. 2-3 ದಿವಸ ಆದಮೇಲೆ ನಾನು ಮತ್ತೆ ಕಂಟಿನ್ಯೂಸ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಆಮೇಲೆ ಈ ವೀಕೆಂಡ್ನ ಫುಲ್ ಎಂಜಾಯ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.